ಮತ್ತೊಂದು ಕಡೆ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಾಥ್ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಬಿವೈ ವಿಜಯೇಂದ್ರ ಈ ಸಂದರ್ಭದಲ್ಲಿ ವಾಗ್ದಾಳಿಯನ್ನ ನಡೆಸಿದರು. ರೈತರ ವಿಚಾರದಲ್ಲಿ ರಾಜ್ಯ ಸರ್ಕಾರದ ನಡೆ ಸರಿಯಲ್ಲ ಅಂತ ಹೇಳಿದ್ದಾರೆ. ಸರ್ಕಾರ ಎಚ್ಚೆತ್ತುಕೊಳ್ಳದ ಕಾರಣಕ್ಕೆ ನಾನು ಕೂಡ ಹೋರಾಟಕ್ಕೆ ಬಂದಿದ್ದೀನಿ ಅಂತ ಹೇಳಿದರು. ರೈತರ ಜೊತೆಗೆ ರಾಜ್ಯ ಸರ್ಕಾರ ಮಾತುಕತೆಗೆ ಬರಬೇಕು. ರೈತರ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ನಿರ್ಲಕ್ಷ್ಯ ಮೊದಲಲ್ಲ, ಈ ಹಿಂದಿನಿಂದಲೂ ಕೂಡ ಮಾಡಿಕೊಂಡು ಬರ್ತಾ ಇದೆ. ವಿಜಯೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರಿದ್ದಾರೆ, ಅವರನ್ನೇ ಮಾತಾಡ್ಸೋಣ. ನಿಮ್ಮ ಹೋರಾಟದ ಪರವಾಗಿ ಸರ್ಕಾರ ಕೊನೆಗೂ ಎಚ್ಚೆತ್ತುಕೊಂಡಿದೆ, ಇವತ್ತು ಹಿರಿಯ ಸಚಿವರನ್ನು ಕಳಿಸ್ತಿರುವಂಥದ್ದು. ನಮ್ಮ ಹೋರಾಟ ಅನ್ನೋದಕ್ಕಿಂತ ಹೆಚ್ಚಾಗಿ ರೈತ ಸಂಘ ಮತ್ತು ಕಬ್ಬು ಬೆಳೆಗಾರರು ಅವರ ನೇತೃತ್ವದಲ್ಲಿ ಕಳೆದ 6 ದಿನಗಳಿಂದ ಏನು ಹೋರಾಟ ನಡೀತಾ ಇತ್ತು, ಸರ್ಕಾರ ಆವಾಗಲೇ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಒಂದು ರೀತಿ ರಾಜ್ಯ ಸರ್ಕಾರಕ್ಕೇನೋ ಅಸಡ್ಡೆಯ ಒಂದು ನಡವಳಿಕೆ ರೈತರ ವಿಚಾರದಲ್ಲಿ ಇದು ಖಂಡಿತ ಸರಿಯಲ್ಲ. ನಾನು 6 ದಿನಗಳಿಂದ ನೋಡ್ತಾ ಇದ್ದೆ, ಯಾವಾಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ, ಅನಿವಾರ್ಯವಾಗಿ ನಾನು ಕೂಡ ಬಂದು ನಮ್ಮೆಲ್ಲ ಪಕ್ಷದ ಹಿರಿಯರ ಜೊತೆಯಲ್ಲಿ ಈ ಒಂದು ಹೋರಾಟದಲ್ಲಿ ಧುಮುಕಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇತ್ತು. ಹಾಗಾಗಿ ನಾನು ಬಂದಿದ್ದೇನೆ. ನಿನ್ನೆ ರಾತ್ರಿ ಅಹೋರಾತ್ರಿ ಧರಣಿಯಲ್ಲೂ ಕೂಡ ನಾವೆಲ್ಲರೂ ಕೂಡ ನಮ್ಮ ಈರಣ್ಣ ಕರಡಿ ಅವರು, ನಮ್ಮ ಕುಡ್ಚಿ ರಾಜು ಅವರು, ನಮ್ಮ ಸಿದ್ದು ಸೌದಿ ಅವರು ಶಾಸಕರು, ನಮ್ಮೆಲ್ಲ ಜಿಲ್ಲೆಯ ಅಧ್ಯಕ್ಷಗಳು ಎಲ್ಲರೂ ಕೂಡ ಹೋರಾಟದಲ್ಲಿ ಭಾಗವಹಿಸಿದ್ರು. ನಮ್ಮ ಶರಣು ತಳ್ಳಿಕೆರೆ ಅವರು ಎಲ್ಲರೂ ರೈತರ ಹೋರಾಟಕ್ಕೆ, ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು ಅನ್ನೋದು ಒಂದು. ಮತ್ತೊಂದು ಕಡೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಬೇಕು. ರಾಜ್ಯ ಸರ್ಕಾರ ಮಾತುಕತೆಗೆ ಮುಂದೆ ಬರಬೇಕು, ಆ ವೇದಿಕೆ ಸಜ್ಜು ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮೆಲ್ಲರೂ ಕೂಡ ಪ್ರಯತ್ನ ಇತ್ತು. ನೋಡೋಣ, ಅವರು ಬರೋದ್ರು, ನನಗಿನ್ನೂ ಮಾಹಿತಿ ಬಂದಿಲ್ಲ. ಬಂದರೆ ಒಳ್ಳೆಯದು. ಕೂತವರು ಹೋರಾಟಗಾರರ ಜೊತೆ ಕೂತು ಚರ್ಚೆ ಮಾಡಲಿ. ಅವರು ಬೆಳಗಾವಿದಾಗ ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆ ಇದಾವೆ, ಅತಿ ಹೆಚ್ಚು ಬೆಳೆಗಾರರು ಇಲ್ಲೇ ಇದ್ದಾರೆ ಸರ್. ಅಂದರೆ ಅಕ್ಟೋಬರ್ ಎಂಡಿಗೆ ಕಬ್ಬು ನುರಿಸುವ ಹಂಗಾಮು ಆರಂಭವಾಗಬೇಕಾಯಿತು. ಯಾಕೆ ಎಷ್ಟು ವಿಳಂಬ ಮಾಡ್ತಿದೆ ಸರ್ಕಾರ? ನೀವು ಎದರಲ್ಲಿ ಬಿಜಿ ಇದೆ ಅಂತ ಸರ್? ಎಲ್ಲ ನಾಯಕರು ಎದರಲ್ಲಿ ಬಿಜಿ ಇದ್ದಾರೆ? ಕಾಂಗ್ರೆಸ್ ಸರ್ಕಾರದ ಒಂದು ನಿರ್ಲಕ್ಷ್ಯ ಧೋರಣೆ ರೈತರ ವಿಚಾರದಲ್ಲಿ ಇದೇನು ಮೊದಲ ಬಾರಿ ಅಲ್ಲ. ಏನು ಇತ್ತೀಚೆಗೆ ಅತಿವೃಷ್ಟಿಯಿಂದ ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ ಭಾಗದ ರೈತರು, ಅಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಬೀದರ್, ಯಾದಗಿರಿ, ರಾಯಚೂರು ಈ ಭಾಗದ ರೈತರು ಅತಿವೃಷ್ಟಿ ಮಳೆ ಹೆಚ್ಚು ಬಂದಿರೋ ಪರಿಣಾಮವಾಗಿ ಬೀದಿಗೆ ಬಂದಿದ್ದರು. ಅವತ್ತು ಕೂಡ ರಾಜ್ಯ ಸರ್ಕಾರ ಯಾವುದೇ ರೀತಿ ಸ್ಪಂದನೆ ಮಾಡಿಲ್ಲ. ಇದರ ನಡುವೆ ಈ ರಾಜ್ಯ ಸರ್ಕಾರ ಒಂದು ಕೆಟ್ಟ ಚಾಳೆನ ಬೆಳೆಸ್ಕೊಂಡಿದೆ. ಏನೇ ಆದರೂ ಸಹ ಕೇಂದ್ರ ಸರ್ಕಾರನ ದೂರುವಂಥದ್ದು. ನನ್ನನ್ನು ನಾನು ನೋಡ್ತಾ ಇದ್ದೆ, ಶಿವಾನಂದ ಪಾಟೀಲ್ರು ಗೌರವಾನ್ವಿತ ಸಚಿವರು. ಅಂದರೆ ಕೇಂದ್ರ ಸರ್ಕಾರ ಎಲ್ಲವನ್ನೂ ಕೂಡ ಕೇಂದ್ರ ಸರ್ಕಾರನೇ ಮಾಡೋದಾದರೆ ನೀವೇನು ಮಾಡ್ತೀರಾಗ ರಾಜ್ಯ ಸರ್ಕಾರ? ನಿಮಗೆ ಜವಾಬ್ದಾರಿ ಇಲ್ವಾಗಾದರೆ? ಇದು ನಾನಲ್ಲ, ರೈತರು ಕೇಳ್ತಾ ಇದ್ದಾರೆ ಇವತ್ತು. ಹಾಗಾಗಿ ನೋಡೋಣ, ಇವತ್ತು ಎಲ್ಲ ಬರಲಿ ಮಂತ್ರಿಗಳು, ರೈತ ಮುಖಂಡರ ಜೊತೆ ಚರ್ಚೆ ಮಾಡಲಿ, ಒಂದೊಳ್ಳೆ ಪರಿಹಾರ ಕೊಡಲಿ ಅಂತ ನಾನು ಆಗ್ರಹ ಪಡಿಸ್ತೇನೆ. ನಿನ್ನೆ ಕೂಡ ಅವಸ್ಥೆ ಇದ್ದರು ಸರ್, ನೀವು ಅಲ್ಲೇ ಹಾಲ್ಟ್ ಮಾಡಿದ್ರಿ. ಇವತ್ತು ಏನು ಮುಂದುವರಿಸ್ತೀರಾ? ಹೆಂಗೆ? ನಾನು ಕೂತು ಚರ್ಚೆ ಮಾಡ್ತೇನೆ, ನಮ್ಮೆಲ್ಲ ರೈತರ ಮುಖಂಡರ ಜೊತೆ ಚರ್ಚೆ ಮಾಡ್ತೇನೆ. ಅವರ ಅಭಿಪ್ರಾಯವನ್ನು ಕೂಡ ಪಡೆದುಕೊಳ್ತೇನೆ. ಕಬ್ಬು ಬೆಳೆಗಾರರು ಏನು ಸಲಹೆ ನೀಡ್ತಾರೆ ಅದ್ರ ಮೇಲೆ ನಾನು ತೀರ್ಮಾನ ಮಾಡ್ತೇನೆ. ನಿಮ್ಮ ಬರ್ತಡೇ ಸರ್, ಆದರೂ ಕೂಡ ಎಲ್ಲ ಕಡೆ ಸಿದ್ಧತೆ ಮಾಡ್ಕೊಂಡಿದ್ರು ಬೆಂಗಳೂರಲ್ಲೆಲ್ಲ ನಿಮ್ಮ ಬೆಂಬಲಿಗರು ಬೆಂಗಳೂರು. ಆದರೂ ಕೂಡ ಯಡಿಯೂರಪ್ಪನವ್ರ ಥರ ನೀವು ಕೂಡ ರೈತರ ಜೊತೆ ಗಟ್ಟಿಯಾಗಿ ನಿಂತಿದ್ದೀರಿ. ಸಹಜವಾಗಿ ಈ ಭಾಗದ ರೈತರಲ್ಲೂ ಕೂಡ ಒಂದು ಧೈರ್ಯ ಬಂದಿರುವಂಥದ್ದು. ನಾಡಿಗೆ ತುತ್ತು ಅನ್ನವನ್ನು ಕೊಡುವಂಥ ರೈತ ಬೀದಿಗೆ ಇಳಿದಾಗ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ನಾನು ರಾಜ್ಯದ ಅಧ್ಯಕ್ಷನಾಗಿ ಒಂದು ಜವಾಬ್ದಾರಿತ ಸ್ಥಾನದಲ್ಲಿ ನಾನು ಹುಡ್ದಬ್ಬ ಆಚರಣೆ ಮಾಡ್ಕೊಂಡು ಕೂತ್ರೆ ಭಗವಂತನು ಕೂಡ ನನಗೆ ಕ್ಷಮಿಸೋದಿಲ್ಲ. ಇವತ್ತು ರೈತ ನಾಯಕರು ಅಂತೇಳಿದರೆ ಯಡಿಯೂರಪ್ಪನವರು, ಇವತ್ತು ರೈತರ ಪರವಾಗಿ ಯಾವ ರೀತಿ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಯಡಿಯೂರಪ್ಪನವರು, ಅದನ್ನು ಕೂಡ ನಾನು ಭಾಳ ಹತ್ತಿರದಿಂದ ಗಮನಿಸಿದ್ದೇನೆ. ಹಾಗಾಗಿ ಇವತ್ತು ರೈತರೇ ಸಂಕಷ್ಟದಲ್ಲಿರುವಾಗ ನಾನು ಹುಟ್ಟುಹಬ್ಬ ಆಚರಣೆ ಮಾಡುವಂಥದ್ದು ಖಂಡಿತ ಸರಿಯಲ್ಲ. ಇವತ್ತು ಕೂಡ ನಾನು ಹುಟ್ಟುಹಬ್ಬ ಆಚರಣೆ ನಾನು ಮಾಡ್ತಾ ಇಲ್ಲ. ಇಷ್ಟು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹೇಳ್ತಿರುವಂಥದ್ದು. ನಡೆಸ್ಪಲ್ ಜೊತೆ ಅನಿಲ್ ಕಾಜಗಾರ್, ಏಷ್ಯಾನೆಟ್ ಸೌರ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.